ಚೈನಾ ಮತ್ತು ಇಟಲಿ ಮತ್ತು ಯುರೋಪ್ ಮತ್ತು ಇನ್ನಿತರ ದೇಶಗಳಲ್ಲಿ ಬಹಳ ಮಾರಿಯಾಗಿ ಹಬ್ಬುತ್ತಿರುವಂಥ ಕೊರೋನಾ ವೈರಸ್ನ ಕೊರೋನಾ ಕಾಯಿಲೆ, ಇದಕ್ಕೆ ಕರ್ನಾಟಕ ಸರ್ಕಾರ ಈಗಾಗಲೇ ಕಲಬುರಗಿಯಲ್ಲಿ ಒಂದು ವ್ಯಕ್ತಿ ಮೃತಪಟ್ಟಿದ್ದನ್ನು ಗಮನಿಸಿಕೊಂಡು 5 ಜನರಿಗೆ ಈ ರೋಗ ತಗುಲಿದೆ ಅಂತ ಹೇಳುವಂಥ ಮಾತನ್ನು ಮನದಟ್ಟುಕೊಂಡು ವಿಶೇಷವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು ಇಲ್ಲ ಇನ್ನಿತರ ಕಾರ್ಯಗಳು ಕಮ್ಮಿ ಆಗಬೇಕು, ಒಂದು ವಾರ 10 ದಿವಸಕ್ಕೆ ಇದನ್ನು ನಿಯಂತ್ರಣ ಮಾಡಿಸುವಂಥ ದೃಷ್ಟಿಯಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಮಂಗಳೂರಿನ ಜನತೆ ಈ ಪ್ರಯತ್ನಕ್ಕೆ ಸಹಕಾರವನ್ನು ಕೊಡಬೇಕು. ಆರೋಗ್ಯ ಭಾಗ್ಯ ಅಂತೇಳುವಂಥ ಹಿರಿಯರು ಹೇಳಿದ ಪ್ರಕಾರ ಯಾರಾದರೂ ಒಂದು ವ್ಯಕ್ತಿ ಹೊರ ಊರಿನಲ್ಲಿ ಬಂದು ನಮ್ಮ ಊರಿನಲ್ಲಿ ಈ ಕಾಯಿಲೆ ಹಬ್ಬುವಂಥ ವಾತಾವರಣ ಬರಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಸರ್ಕಾರ ಆರೋಗ್ಯದ ದೃಷ್ಟಿಯಲ್ಲಿ ಈ ಕಾನೂನನ್ನು, ಈ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿರ್ತಾರೆ. ಆ ಮನವಿ ಶಾಲಾ ಕಾಲೇಜುಗಳಲ್ಲಿ, ದೇವಸ್ಥಾನ ಮಠಮಂದಿರಗಳಲ್ಲಿ, ದೈವಸ್ಥಾನಗಳಲ್ಲಿ ಇಲ್ಲ ಇನ್ನಿತರ ಸಮಾರಂಭ ಮದುವೆ ಸಮಾರಂಭಗಳಲ್ಲಿ ನಾವು ಪಾಲನೆಯನ್ನು ಮಾಡಬೇಕು. ಅದರ ಮುಖಾಂತರ ಈ ಮಹಾಮಾರಿ ಕೊರೋನಾ ಇಲ್ಲಿಂದ ಹೊರದಬ್ಬಬೇಕು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇವತ್ತು ನಾವೆಲ್ಲರೂ ಸೇರಿಕೊಂಡು ಕದ್ರಿ ಮಂಜುನಾಥನ ಹತ್ರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಕೊರೋನಾ ಮಹಾಮಾರಿ ಇಲ್ಲಿಂದ ಹೋಗಬೇಕು, ನಮ್ಮ ಮಂಗಳೂರು ನಗರ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಕೊರೋನಾ ಮುಕ್ತವಾಗಬೇಕು ಅಂತೇಳುವಂಥ ಪ್ರಾರ್ಥನೆ ಮಂಗಳೂರಿನಲ್ಲಿ ಇವತ್ತು ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ, ಅಧಿಕಾರಿಗಳು, ಜನಪ್ರತಿನಿಧಿಗಳು ನಾವೆಲ್ಲ ಮಾಡಿದ್ದೇವೆ. ಹಾಗಾಗಿ ಇದು ಇಡೀ ಮಂಗಳೂರು ನಗರದಲ್ಲಿ ಇನ್ನಿತರ ದೇವಸ್ಥಾನಗಳಲ್ಲಿ ಇದೇ ರೀತಿಯ ಪ್ರಾರ್ಥನೆಯನ್ನು ಇನ್ನು ಮುಂದೆ ಮಾಡಬೇಕು. ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿಗಳು ದೈವಸ್ಥಾನದಲ್ಲಿ ಮಾಡಬೇಕು. ಅದರ ಮುಖಾಂತರ ಚರ್ಚು, ಮಸೀದಿಗಳಲ್ಲಿ ಕೂಡ ದೈವಸ್ಥಾನಗಳಲ್ಲಿ ಇದನ್ನು ಮಾಡಬೇಕು. ಈ ಪ್ರಾರ್ಥನೆ ದೇವರಿಗೆ ಮುಟ್ಟಿ ಕೊರೋನಾ ಮಾರಿ ಇಲ್ಲಿಂದ ದೂರ ಹೋಗಬೇಕು ಅಂತೇಳೋ ಮಾತನ್ನು ಹೇಳ್ತಾ